ಬೆಳೆಗಳು ಕೈ ಕೊಟ್ಟಾಗ ರೈತರು ವಿಮೆಯನ್ನು ಮಾಡಿಸಿರ್ತಾರೆ. ಅಟ್ಲೀಸ್ಟ್ ಇದರ ಮೂಲಕ ಆದರೂ ನಮ್ಮ ನೆರವಿಗೆ ವಿಮಾ ಕಂಪನಿಗಳು ಬರುತ್ತೆ ಅಂತ. ಬಟ್ ಇದೇ ವಿಮೆ ಕಂಪನಿಗಳು ಹಾಗೂ ಅಧಿಕಾರಿಗಳು ಸೇರ್ಕೊಂಡು ಟೋಟಲ್ ಆಗಿ ಗದಗ ಭಾಗದ ರೈತರಿಗೆ ಪಂಗನಾಮವನ್ನು ಹಾಕಿದ್ದಾರೆ. ವಿಮೆ ಹೆಸರಲ್ಲಾಗಿರುವಂತಹ ವಂಚನೆ ಎಂಥದ್ದು ಅನ್ನೋ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರೈತರ ಬೆಳೆ ವಿಮೆ ಹಣದಲ್ಲಿ ಗೋಲ್ಮಾಲ್, ವಿಮೆ ಕಂಪನಿಯಿಂದ ರೈತರಿಗೆ ವಂಚನೆ. ರೋಣ ತಾಲೂಕಿನ ರೈತರಿಂದ ಪ್ರತಿಭಟನೆ. ಗದಗ ಜಿಲ್ಲೆಯ ರೈತರು ತಾವು ಬೆಳೆದ ಬೆಳೆ ಹಾನಿಯಾಗಿದ್ದು ಅದಕ್ಕೆ ಮಾಡಿದ ಖರ್ಚನ್ನಾದ್ರೂ ಪಡೆಯೋಣ ಅಂತ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿಗೆ ಬೆಳೆ ವಿಮೆ ತುಂಬಿದ್ರು. ಗದಗ ಜಿಲ್ಲೆಯಲ್ಲಿ ಸುಮಾರು 70,000ಕ್ಕೂ ಅಧಿಕ ರೈತರು ಬೆಳೆ ವಿಮೆ ತುಂಬಿದ್ರು. ಆದ್ರೆ 49,500 ರೈತರಿಗೆ 27.56 ಕೋಟಿ ರೂಪಾಯಿ ವಿಮೆ ಹಣ ಬಂದಿದೆ. ಇನ್ನುಳಿದ ರೈತರಿಗೆ ಯಾವುದೇ ಹಣ ಬಂದಿಲ್ಲ. ಇದಕ್ಕೆ ಇನ್ಶೂರೆನ್ಸ್ ಕಂಪನಿ ಸಿಬ್ಬಂದಿ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಕಾರಣ ಅಂತ ಆರೋಪ ಮಾಡ್ತಾ ಇದ್ದಾರೆ ರೈತರು. ರೋಣ ತಾಲೂಕಿನ ಭಾಗದ ರೈತರಿಗೆ ಸಾಕಷ್ಟು ವಿಮೆ ಹಣ ಬಂದಿಲ್ಲ. ಇನ್ಶೂರೆನ್ಸ್ ಕಂಪನಿ ಸಿಬ್ಬಂದಿ, ಏಜೆಂಟರು ಹಾಗೂ ಕೃಷಿ ಅಧಿಕಾರಿಗಳು ತಾವು ತುಂಬಿದ ರೈತರಿಗೆ ಪರಿಹಾರ ಬಂದಿದೆ. ಸ್ವತಃ ರೈತರು ತುಂಬಿದವರಿಗೆ ಪರಿಹಾರ ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏಜೆಂಟ್ರ ಇನ್ಶೂರೆನ್ಸ್ ಕಂಪ್ನಿಯವರು ಏಜೆಂಟ್ರ ಮುಖಾಂತರ ಏನು ಇನ್ಶೂರೆನ್ಸ್ ಏನು ತುಂಬ್ಯಾರಲ್ಲ ಅವ್ರದ್ದಷ್ಟ ಎಕರೆಗೆ 17,000 ರೂಪಾಯಿ ಜಮಾ ಆಗೈತ್ರಿ. ಅದ ಉಳ್ಕದ್ ಏನು ರೈತರ ಬೇರೆ ಸ್ವಂತ ವೈಯಕ್ತಿಕವಾಗಿ ಏನು ಮುಸ್ಕಿನ ಜೋಳ ತುಂಬಿದ್ರು ಅವ್ರಿಗೆ ಯಾವುದೇ ತರದಂತ ಇನ್ಶೂರೆನ್ಸ್ ಜಮಾ ಆಗಿಲ್ಲ. ಏಜೆಂಟ್ ಏನಿರಲ್ರಿ ತಮ್ಮ ವೈಯಕ್ತಿಕವಾಗಿ ಅವ್ರು ತಗೊಂಡಾರ, ತಮ್ಗೆ ಎಷ್ಟು ಅನುಕೂಲಕ್ಕದ ಅಷ್ಟು ತುಂಬ್ಕೊಂಡಾರ. ಅವ್ರು ಏಜೆಂಟ್ ಏನಿರ್ತಲ್ರಿ ರೈತರ ಇನ್ಶೂರೆನ್ಸ್ ಏನು ತುಂಬಬೇಕಾಗಿತ್ತಲ್ಲ ಆ ಹಣನೂ ಅವರ ಏಜೆಂಟ್ರ ತುಂಬ್ತಾರ. ಅದನ್ನ ತುಂಬಿಕಾರ ತಮಗೇನು ಬೇಕು ಅದನ್ನ ಸಪ್ಲೈ ಮಾಡ್ಕೊಂಡು ಉಳ್ಕಾದ ರೈತರಿಗೆ ಏನೈತಲ್ಲ ನಾವು ಅದನ್ನ ಮುಸ್ಕಿನ ಜೋಳ ತುಂಬಿದ್ರು ಸಹ ಯಾವ ಬೆಳೆ ಹಾನಿ ಯಾವ ಜಮಾ ಆಗಿಲ್ಲ. ಟೋಟಲ್ ಮೇ ಆಗ್ಲಿಂದ ಕೆಳಗಿನ ಮಟ್ಟನೂ ಇದಕ್ಕೆ ಫುಲ್ ಶಾಮಿಲ್ ಐತಿ. ಅಗದಿ ದೊಡ್ಡದಾದಂಥ ಒಂದು ಭ್ರಷ್ಟಾಚಾರ ನಡೆಯಾಕತೈತಿ ಇದ್ರೊಳಗ್ರಿ. ಇದು ಗದಗ ಜಿಲ್ಲೆ ರೋಣ ತಾಲೂಕಿನ ರೈತರು ತಮಗಾದ ಅನ್ಯಾಯ ಖಂಡಿಸಿ ಜಿಲ್ಲಾಡಳಿತ ಭವನ ಬಳಿ ಪ್ರತಿಭಟನೆ ಮಾಡಿದ್ರು. ಬೆಳೆ ವಿಮಾ ಕಂಪನಿ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ತನಿಖೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಮೆಕ್ಕೆಜೋಳ 1 ಎಕರೆಗೆ 17,000 ರೂಪಾಯಿ ವಿಮೆ ಹಣ ನೀಡಿದ್ದಾರೆ. ಆದ್ರೆ ಇನ್ಶೂರೆನ್ಸ್ ಕಂಪನಿಯವರು ಏಜೆಂಟರ ಹಾವಳಿಯಿಂದ ಮಧ್ಯಂತರ ಪರಿಹಾರ ಸಿಕ್ಕಿಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ. ಅದೇ ನಮ್ಮದೇ ಗ್ರಾಮದೊಳಗ ಏಜೆಂಟ್ ತರಪಿ ತುಂಬಿದವ್ರದ್ದು 17,000 ರೂಪಾಯಿ ಎಕರೆಗೆ ಜಮಾ ಆಗೈತ್ರಿ. ಉಳಿದ ತಮ್ಮ ವೈಯಕ್ತಿಕ ತುಂಬಿದಂಥ ರೈತರದು ಯಾವುದೇ 1 ರೂಪಾಯಿನೂ ಜಮಾ ಆಗಿಲ್ಲ. ಅಂದ್ರೆ ಅವರು ಲೋಕಲ್ ರಿಸ್ಕ್ ಒಳಗೆ ಕ್ಲೇಮ್ ಮಾಡ್ಕೊಂಡಾರ. ನಾವು ಅದ ಲೋಕಲ್ ರಿಸ್ಕ್ ಒಳಗೆ ನಾವು ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಅರ್ಜಿ ಕೊಟ್ಟೇವೆ. ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಅರ್ಜಿ ಕೊಟ್ಟಂಥವ್ರು ಯಾರ್ದು 1 ರೂಪಾಯಿ ಜಮಾ ಆಗಿಲ್ಲ. ಅವರು ಲೋಕಲ್ ರಿಸ್ಕ್ ಒಳಗೆ ಅಂದ್ರೇನು ಯಾವ ಥರ ಮಾಡ್ಯಾರ, ಅದಕ್ಕೇನೋ ಒಂದು ಟೋಲ್ ಫ್ರೀ ನಂಬರ್ ಇರ್ತೈತಂತ. ಅವರು ಇನ್ಶೂರೆನ್ಸ್ ಆಫೀಸ್ ಒಳಗೆ ಇರೋದ್ರಿಂದ ಅವ್ರಿಗೆ ಅದ್ರ ನಂಬರ್ ಗೊತ್ತಿರ್ತೈತಿ. ಅವರು ಅದಕ್ಕೆ ಕಾಲ್ ಮಾಡಿ ಅವ್ರು ಯಾರಿಗೆ ಬೇಕಲ್ಲ ಅವರು ಅಷ್ಟೇ GPS ಮಾಡಿಸ್ಕೊಂಡು ಹೋಗ್ಯಾರ. ಈಗ ಲೋಕಲೈಸ್ ಮಾಡೋಕೆ ಬಂದಿದ್ವಿ ನಾವು ಅಂತ ಹೇಳ್ತಾರೆ. ಬಂದರೂ ಯಾವುದೇ ಅರ್ಜಿ ಕೊಟ್ಟರು ಯಾರ್ದು ಬಂದು ಲೋಕಲೈಸ್ ಮಾಡಿಲ್ಲ. ಅವರು ಲೋಕಲೈಸ್ ಮಾಡದೇ ಇದ್ದ ಕಾರಣಕ್ಕೆ ನಮ್ಗೆ ರೊಕ್ಕ ಹಾಕಿಲ್ಲ. ಅವರು ನಾವು ಅರ್ಜಿ ಕೊಟ್ಟೇವೆ. ಇವತ್ತಿಗೂ ಅವ್ರು ಪರಿಶೀಲನೆ ಮಾಡಿದ್ರೆ ಅವ್ರ ಹತ್ರ ಅರ್ಜಿ ಅದಾವೆ. ಅದಕ್ಕೆ ನಮ್ಮ ಹತ್ರ ಕಾಪಿನೂ ಅದಾವೆ. ಯಾಕಂದ್ರೆ ಅಧಿಕಾರಿಗಳು ಶಾಮೀಲಿಲ್ಲ, ಸರ್ವೆ ಮಾಡೋರು ಶಾಮೀಲಿಲ್ಲ ಅಂತ ಇದು ಮಾಡೋಕ್ಕೆ ಸಾಧ್ಯ ಇಲ್ಲರಿ. ಅದೇ ಇನ್ಶೂರೆನ್ಸ್ ಕಂಪ್ನಿಯವರು ಒಂದಿಷ್ಟು ಮಂದಿ NGO ಥ್ರೂನ ಒಬ್ಬ ಮ್ಯಾನೇಜರ್ ಇಟ್ಟಿರ್ತಾರೆ. ಹೊಳ್ಳಿ ಗದಗ ಜಿಲ್ಲಾಕ್ಕೆ ಒಬ್ಬನ ಸರ್ವೆ ಆಫೀಸರ್ನ ಇಟ್ಟಿರ್ತಾರೆ. ಅವರೆಲ್ಲರೂ ಶಾಮೀಲ್ ಆದ್ಮ್ಯಾಗ ಈ ಥರ ಆಗಿರ್ತೈತೆ ರೀ. ಧಾರವಾಡ, ಹಾವೇರಿ, ಬಾಗಲಕೋಟೆ ಜಿಲ್ಲೆಯ ರೈತರಿಗೆ ಮಧ್ಯಂತರ ಪರಿಹಾರ ಸಿಕ್ಕಿದೆ. ಆದರೆ ಗದಗ ಜಿಲ್ಲೆಯ ರೈತರಿಗೆ ಯಾಕೆ ಈ ತಾರತಮ್ಯ ಅನ್ನೋದು ಪ್ರಶ್ನೆಯಾಗಿದೆ. ಭೀಮನಗೌಡ, ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.